ಲೇ ಲೇ ನನಗೆ ಗೊತ್ತು ಕಣೋ, ನಾನು ಬೆಳೀತಾ ಇದ್ದೀನಿ ನೋಡಿ ಹೇಗೆ ಬೆಳೆದೆ ಅಂತ ತೋರ್ಸೋಕ್ಕೋಸ್ಕರ, ನನ್ನ ಅಣಗ್ಸೋಕ್ಕೋಸ್ಕರ ನನ್ನ ಕರಿತಾ ಇದೀವಿ ನಾವು ಫಂಕ್ಷನ್ಗೆ. ಏಯ್ ಅರ್ಥ ಮಾಡ್ಕೊಳ್ಳಲ್ಲ, ಲಕ್ಷಕ್ಕೊಬ್ಬರು ಸಕ್ಸಸ್ ಸಿಗೋದು ಹುಡುಗಾಟ ಅಲ್ಲ. ಅದೇನು ಸಂಸ್ಥೆ ಕಟ್ಟೋದು ಅಂತಂದರೆ ಬಾಳೆಹಣ್ಣು ಸಿಪ್ಪೆ ಸುಲಿದ್ಬಿಟ್ಟು ತಿಂದಂಗೆ ಅನ್ಕೊಂಬಿಟ್ಟಿದ್ದೀನಾ? ನೋಡುವಂತೆ ಇದೆ ನಿನಗೆ. ಈಗಲೂ ನನ್ನ ಮಾತು ಕೇಳು, ಹುಡುಗಾಟ ಆಡಬೇಡ. ನಾನು ಹೇಳ್ದಂಗೆ ಕೇಳು, ನಿನಗೆ ಒಳ್ಳೇದಾಗುತ್ತೆ. ಯಾಕೆ ಭಯ ಶುರು ಆಗ್ತಿದ್ಯಾ? ನನಗೂ ಇದೇ ಬೇಕಾಗಿರೋದು. ಇನ್ಮೇಲೆ ನಿನಗೆ ಪ್ರತಿ ಕ್ಷಣ ಭಯ ಕಾಡ್ತಾನೆ ಇರಬೇಕು. ಹಾಗೆ ಮಾಡ್ತೀನಿ. ಅದಕ್ಕೆ ನನ್ನ ಯಶಸ್ಸಿನ ಮೊದಲನೇ ಮೆಟ್ಲು ಹತ್ತೋದನ್ನ ನೀನು ನೋಡಲಿ ಅಂತ ಕರಿತಿರೋದು. ಬಂದು ಊಟ ಮಾಡಿಕೊಂಡು ಹೊಟ್ಟೆ ಉರ್ಕೊಂಡು ಹೋಗು. ಇದನ್ನು ಬಿಟ್ಟರೆ ನಿಮ್ಮ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ. ಬಾಯ್. ಆಫೀಸ್ ಮಾಡ್ತಾನಂತೆ, ಆಫೀಸ್ ಗಲ್ಲಿಗೆ 4 ಆಫೀಸ್ ಇದೆ ಬೆಂಗಳೂರಿನಲ್ಲಿ ಥರ. ಅಬ್ಬಬ್ಬಬ್ಬ, ಏನು ಅನ್ಕೊಂಬಿಟ್ಟಿದ್ದಾನೆ ಇವನು? ಹೈ, 4 ಮೆಣಸಿನ ಪುಡಿ ಪ್ಯಾಕೆಟು ಮಾರಾಟ ಆದ ತಕ್ಷಣ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಅಂತ ನಂಬ್ಕೊಂಬಿಟ್ಟಿದ್ದಾನೆ. ಇವನಿಗೆ ಗೊತ್ತಿಲ್ಲ ಇವನಿಗೆ ಇನ್ನೂ ಏನೇ ಕಷ್ಟ ತಾಪತ್ರ ಇದೆ ಅಂತ. ಎಂತೆಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಲೋನ್ ತೀರ್ಸೋಕ್ಕಾಗದೆ ಪಾಪರ್ ಚೀಟಿ ತೊಗೊಂಡು ದೇಶನ ಬಿಟ್ಟು ಓಡೋಗಿದಾರಂತೆ. ಇವನು ಬೆಳೆದು ಬಿಡ್ತಾನಂತೆ. ಓಹೋ, ಏನು ಕೊತ್ತಂಬರಿ ಚಿಪ್ಪನ ಗಿಡ ಬೆಳೆದು ಬಿಡ್ತಾನೆ. ನೋಡ್ತೀನಿ ನಾನುವೇ.